ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ನಾನು ನನ್ನ ಟೆರೇಸ್ ಗಾರ್ಡನಲ್ಲಿ ಕೆಲವೊಂದಷ್ಟು ಹಣ್ಣಿನ ಗಿಡಗಳನ್ನು ಸಿಕ್ಕಾಬಟ್ಟೆ ಹಾಕಿದ್ದೀನಿ. ಆ ಹಣ್ಣಿನ ಗಿಡದಲ್ಲಿ ಯಾವ್ಯಾವ ಗಿಡಗಳು ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ ಅನ್ನುವಂಥದ್ದು, ಅಂದರೆ ನಾವು ಆ ಹಣ್ಣುಗಳನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೇನೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಒಂದೊಂದು ಹಣ್ಣಿನ ಗಿಡದ ಬಗ್ಗೆ ಒಂದೊಂದು ಡೀಟೇಲ್ಸ್ನ ಕೊಡೋಣ ಅಂತ ಅನ್ನಂಗೆ ಹಿಂಗೆ ಶುರು ಮಾಡೋಣ ಅಂತ ಅನ್ನಂಗೆ ಅನ್ಕೋತಾ ಇದ್ದೀನಿ ಸ್ನೇಹಿತರೆ. ಹಂಗಾಗಿ ಇವತ್ತಿಂದ ಆ ರೀತಿಯಾದಂಥ ಒಂದೊಂದು ವೀಡಿಯೋಗಳನ್ನ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಈ ಥರ ವೀಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತಾ ಏನು ಎತ್ತಾ ಅಂತ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂತ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ಈಗ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿರುವಂಥ ಗಿಡನೂ ತೋರಿಸ್ತೀನಿ. ಅದ್ರ ಜೊತೆಗೆ ಈಗ ನಾನಿಲ್ಲಿ ತೋರಿಸ್ತಾ ಇರುವಂಥದ್ದು, ಈಗ ಬೇಕ್ರಿಗಳಲ್ಲಿ ಕೇಕ್ ಮೇಲೆ ಇಡುವಂಥ ಜರಿ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಆ ಒಂದು ಜರಿ ಗಿಡ ಇದು. ಇತ್ತೀಚೆಗೆ ಅಂದರೆ ಸುಮಾರು ಇಲ್ಲಿ ನೋಡ್ಬೋದು, ಈಗ ಕಾಯಿಗಳು ಶುರು ಆಗ್ತಿರೋದು ಇದರಲ್ಲಿ. ಸುಮಾರು ಇದು ಅಮ್ಮಮ್ಮ ಅಂದರೆ ಇದು ಒಂದು 1.5-2 ವರ್ಷದ ಗಿಡ ಅನಿಸುತ್ತೆ. ಅಂದರೆ ನಾನು ತಗೊಂಡಾಗ್ಲೇ ಸುಮಾರಾಗಿ ಮೀಡಿಯಮ್ ಸೈಜ್ ಇತ್ತು, ಜೊತೆಗೆ ಒಂದು ಸ್ವಲ್ಪ ರೋಗನೂ ಕೂಡ ಅಂಟ್ಕೊಂಡಿತ್ತು. ಹಾಗಾಗಿ ನಾನು ಕೆಲವೊಂದೆಲ್ಲ ಸ್ಪ್ರೇಗಳೆಲ್ಲನೂ ಮಾಡಿ ಒಂದಷ್ಟು ಗೊಬ್ಬರ ಎಲ್ಲನೂ ಕೊಟ್ಟು ಈಗ ಇಷ್ಟು ಚೆನ್ನಾಗಿ ಬಂದಿದೆ. ಈಗ ಇದರಲ್ಲಿ ಕಾಯಿಗಳು ಶುರು ಆಗ್ತಾ ಇದ್ದಾವೆ. ಇನ್ನು ಕಾಯಿಗಳು ಸ್ಟಾರ್ಟ್ ಆಯಿತು ಅಂತ ಅಂದರೆ ಹೆಂಗೆ ಕಚ್ಚುತ್ತೆ ಕಾಯಿ ಅಂತ ಅಂದರೆ ಹೇಳೋಕ್ಕೆ ಸಾಧ್ಯ. ಅಷ್ಟರ ಮಟ್ಟಕ್ಕೆ ಇದು ಈ ಗಿಡದಲ್ಲಿ ಕಾಯಿ ಬಿಡುತ್ತೆ. ಇದನ್ನು ತುಂಬ ಚೆನ್ನಾಗಿ ಗಿಡ ಪೂರ್ತಿ ಅಂಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಿಡ. ಅದರ ಜೊತೆಗೆ ಇದರಲ್ಲಿ ಒಂದು ಹುಳಿ ಮಾಡ್ಬೋದು, ಉಪ್ಪಿನಕಾಯಿ ಹಾಕ್ಬೋದು, ಜೊತೆಗೆ ಕೇಕ್ ಮೇಲೆ ಇಡುವಂಥ ಒಂದು ಚರಿ ಇದು ಇನ್ನೂ ಸೈಜ್ ಆಗಲಿ ಮತ್ತು ಇನ್ನೂ ಸಿಕ್ಕಾಬಟ್ಟೆ ಹೂವೆಲ್ಲ ಆಗ್ತಾ ಇದ್ದಾವೆ. ಎಲ್ಲ ಕಾಯಿಗಳು ಬರಲಿ, ಆಮೇಲೆ ನಾನು ಇದನ್ನು ಪೂರ್ತಿ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಬೇಡಿ, ಸಪೋರ್ಟ್ ಮಾಡಿ. ಬನ್ನಿ, ಈಗ ಬೇರೆ ಇವತ್ತಿನ ಒಂದು ಗಿಡದ ಬಗ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಈಗ ನಾನಿಲ್ಲಿ ನಿಮಗೆ ತೋರಿಸ್ತಿರುವಂಥ ಗಿಡ ಬಂದು, ಇದು ಮಾವಿನ ಗಿಡದ ಜಾತಿಯಲ್ಲೇ ಇದೊಂದು ರೀತಿಯಾದಂಥ ವೆರೈಟಿ ಗಿಡ. ತುಂಬ ಜನಕ್ಕೆ ಇದನ್ನು ನೋಡ್ತಿದ್ದಂಗ್ಲೇ ಗೊತ್ತಾಗುತ್ತೆ. ಆಲ್ಮೋಸ್ಟು ಇದು 1.5 ಇಯರ್ ಗಿಡ ಇದು, ಅಂದರೆ 1.5 ವರ್ಷದ ಗಿಡ. ಇಲ್ಲಿ ನೋಡಿ, ಒಂದು ಕಡೆ ಹೂವು ಆಗ್ತಾಯಿದೆ, ಇನ್ನೊಂದು ಕಡೆ ಕಾಯಿಗಳಿದ್ದಾವೆ, ಸಿಕ್ಕಾಬಟ್ಟೆ ಕಾಯಿ ಆಗ್ತಾಯಿದೆ. ಫಸ್ಟು ಒಂದೇ ಒಂದು ಈ ಥರ ಒಂದೇ ಒಂದು ಬಂಚ್ ಬಂತು ಹೂವು, ಅದಾದಮೇಲೆ ಕಾಯಿ ಬಂತು. ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಅದನ್ನು ಟೇಸ್ಟ್ ಮಾಡಿ ಬಿಟ್ಟೆ ನಾನು. ಇದನ್ನು ನೋಡ್ಬೋದು, ಒಂದು 16 ಇಂಚು ಅನ್ಕೋತೀನಿ ಈ ಪಾಟು. 16 ಇಂಚ್ ಪಾಟಲ್ಲಿ ನಾನು ಇದನ್ನು ಹಾಕಿದ್ದೀನಿ. ಅಂದರೆ ಮನೆಯಲ್ಲೇ ಇತ್ತು, ಹಾಗಾಗಿ ಆ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡ್ತಿದ್ದೀರಿ, ಇಲ್ಲಿ ನೋಡಿ, ಇಲ್ಲೊಂದಿದೆ. ಇದು ಒಂದು 3-4 ಇತ್ತು. ನಾನೇನು ಮಾಡಿದೆ, ಇದನ್ನು ಒಯ್ತಾ ಬತ್ತಾ ಗಿಡಕ್ಕೆ ನೀರು ಹಾಕ್ತಾ ಹಂಗೆ ಅದನ್ನು ಕಿತ್ಕೊಂಡು ತಿನ್ಕೊಂಡೆ ಸ್ನೇಹಿತರೆ. ಈ ಒಂದು ಗಿಡ ಬಂದು ಇದನ್ನು ಅಮಟೆ ಗಿಡ ಅಂತ ಕರೀತಾರೆ. ಇದು ಇನ್ನೊಂದು ಹೆಸರು ಏನು ಕರೀತಾರೆ ಅಂದರೆ ಕಾಡು ಮಾವು ಅಂತಲೂ ಕೂಡ ಈ ಒಂದು ಗಿಡನ ಕರೀತಾರೆ ಸ್ನೇಹಿತರೆ. ಇದರಲ್ಲಿ ಹುಳಿ ಮಾಡ್ಬೋದು, ಜೊತೆಗೆ ಚಟ್ನಿ ಮಾಡ್ಬೋದು, ಮತ್ತು ಉಪ್ಪಿನಕಾಯಿ ಕೂಡ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಇದನ್ನು ಹಂಗೇನೂ ಕೂಡ ತಿನ್ಬೋದು ಸ್ನೇಹಿತರೆ. ಸಿಕ್ಕಾಬಟ್ಟೆ ರುಚಿ ಇರುತ್ತೆ. ನಾನಂತೂ ಇದನ್ನು ಹಾಕ್ದಂಗಿಂದನೂ ಇಲ್ಲಾಂದ್ರೆ ಒಂದು 5-6 ಸಲ ನಾನು ತಿಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನನಗೇನು ಅಂತಂದರೆ ನನ್ನ ತಲೆ ಒಳಗಡೆ ಇರೋದು, ಟೆರೇಸಲ್ಲಿ ಗಿಡಗಳು ಬೆಳಿಬೇಕು, ಒಂಚೂರು ಡಿಫ್ರೆಂಟಾಗಿರುವಂಥ ಗಿಡಗಳನ್ನು ಬೆಳಿಬೇಕು, ಅಂದರೆ ಇಲ್ಲೆಲ್ಲೂ ಸಿಗದೇ ಇರುವಂಥ ಹಣ್ಣಿನ ಗಿಡಗಳನ್ನು ಬೆಳಿಬೇಕು ಅಂತ ಅನ್ನುವಂಥದ್ದು ನನಗನ್ಸಿದ್ದು. ಹಂಗಾಗಿ ನಾನು ಈ ಒಂದು ಪ್ರಯತ್ನನ ಶುರು ಮಾಡಿರೋದು ಸ್ನೇಹಿತರೆ. ಹಂಗಾಗಿ ತುಂಬ ಗಿಡಗಳನ್ನು ಹಾಕಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಿ ಕಾಯಿಗಳಾಗ್ತಾ ಇದ್ದಾವೆ, ಹೂಗಳಾಗ್ತಾ ಇದ್ದಾವೆ, ತುಂಬ ಚೆನ್ನಾಗಿ ಬರ್ತಿದ್ದಾವೆ. ಮತ್ತು ಹೊಸ ಹಣ್ಣಿನಗಳ ಟೇಸ್ಟು ಕೂಡ ಮಾಡ್ತಾಯಿದ್ದೀವಿ. ಮಕ್ಕಳು ತಿಂತಾರೆ, ನಾವು ತಿಂತೀವಿ, ಎಲ್ಲ ಖುಷಿಯಾಗಿ ಟೇಸ್ಟ್ ಮಾಡ್ತೀವಿ. ಅದೊಂದು ಖುಷಿ ಅನಿಸುತ್ತೆ ನನಗೆ. ನಾನು ಅಂದ್ಕೊಂಡಿದ್ದು ನನ್ನ ಒಂದು ಪ್ರಯತ್ನ ಫೇಲ್ ಆಗಲಿಲ್ಲ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಿದೆ ಅಂತಲೇ ಅನಿಸ್ಬೋದು. ಹಂಗಾಗಿ ಈ ಒಂದು ಅದೇ ಈಗ ಪ್ರತಿ ವಿಡಿಯೋದಲ್ಲೂ ಒಂದೊಂದು ಗಿಡದ ಬಗ್ಗೆ ನಿಮ್ಮ ಜೊತೆಗೆ ತಿಳಿಸೋಣ ಅಂತ ಅಂದ್ಕೊಂಡು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಇದು ಆವಾಗಲೇ ಹೇಳ್ದಂಗೆ ಇದನ್ನು ಅಮಟೆ ಗಿಡ ಅಂತ ಕರೀತಾರೆ, ಮತ್ತು ಕಾಡು ಮಾವು ಅಂತಲೂ ಕೂಡ ಇದನ್ನು ಕರೀತಾರೆ ಸ್ನೇಹಿತರೆ. ನಾನು ಯಾಕೆ 2 ಸಲ ಹೇಳ್ತೀನಿ ಅಂತ ಅಂದರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ.
ಸ್ಕಿಪ್ ಮಾಡಿ ನೋಡ್ತಿರ್ತಾರೆ. ಹಾಗಾಗಿ ಒಂದು 2 ಸಲ ನಾನು ಹಂಗೆ ಹೇಳೋದು. ಸುಮಾರು ಜನ ಅಂತಾರೆ 10 ನಿಮಿಷ 5 ನಿಮಿಷ ತಗೊಳ್ಳೋಂಥ ವಿಡಿಯೋನ ನೀವು 15 ನಿಮಿಷ ಮಾಡ್ತೀರಿ ಹಂಗೆ ಹಿಂಗೆ ಅಂತ. ಬಟ್ ನಾನು ನನಗೇನಪ್ಪ ಅಂತಂದರೆ ಹಾಕುವಂಥ ವಿಡಿಯೋಗಳಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಇರಬೇಕು, ಜೊತೆಗೆ ಅದು ಏನು ಅಂತಂದರೆ ಜನಕ್ಕೆ ಗೊತ್ತಾಗಬೇಕು ಅನ್ನೋದಷ್ಟೇ. ಅಯ್ಯೋ ಕಿತ್ತೋಯ್ತು ನೋಡಿ, ಟಚ್ ಮಾಡಿದ ತಕ್ಷಣವೇ ಬಿಟ್ಟೋಯ್ತು. ಈಗ ಅದಷ್ಟೇ ಉದ್ದೇಶ, ಇನ್ನೇನು ಇಲ್ಲ ಸ್ನೇಹಿತರೆ. ಹಾಗಾಗಿ ನಾನು ತುಂಬ ವೆರೈಟಿ ಅಂದರೆ ಹತ್ರ ಒಂದು 80 ವೆರೈಟಿ ಗಿಡಗಳನ್ನು ನಾನು ನನ್ನ ಟೆರೆಸ್ನಲ್ಲೇ ಹಾಕಿರೋದ್ರಿಂದ ಒಂದೊಂದೇ ಹಣ್ಣಿನ ಗಿಡದ ವಿವರನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡುವ ಅಂತ ಅಂದ್ಬಿಟ್ಟು ನಾನು ಪ್ರತಿದಿನ ಒಂದೊಂದು ವೀಡಿಯೋನ ಶೇರ್ ಮಾಡ್ತೀನಿ ಅಂತ ಹೇಳ್ತಿರೋದು. ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಿ ಆಗಲೇ. ಮತ್ತು ಏನಪ್ಪ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಮತ್ತು ವಿಡಿಯೋಗಳು ಹೇಗೆ ಅನ್ನಿಸ್ತಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ನನಗೂ ಕೂಡ ಖುಷಿ ಆಗುತ್ತೆ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ, ಜೊತೆಗೆ ಖುಷಿ ಕೊಡುತ್ತೆ ಅಂತಲೂ ಕೂಡ ಭಾವಿಸ್ತೀನಿ. ಇದು ಒಂದು 7ರಿಂದ 7.5 ನಿಮಿಷದ ವಿಡಿಯೋ ಆಗಿರುತ್ತೆ ಅಷ್ಟೇ. ಮತ್ತೆ ಕೇಳ್ತಾ ಇದ್ದೀನಿ, ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸ್ನೇಹಿತರೆ. ಈ ಒಂದು ಗಿಡದಲ್ಲಿರುವಂಥ ಈ ಒಂದು ಗಿಡದ ಹೆಸರು, ಜೊತೆಗೆ ಈ ಕಾಯಿಂದ ಏನೇನೆಲ್ಲ ಉಪಯೋಗ ಅನ್ನೋದು ಕೂಡ ನನಗೆ ಗೊತ್ತಿರುವಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.